ಸರ್, ಸಿದ್ದರಾಮಯ್ಯ ಜೊತೆ ಇರೋರನ್ನ ಮಾತ್ರ ಈಗ ಟಾರ್ಗೆಟ್ ಮಾಡ್ತಿರೋದು. ಗೋವಿಂದರಾಜು ಆಗಿರ್ಬೋದು, ಮತ್ತೆ ಅದೇ ರೀತಿಯಾದಂತೆ ಸಚಿವರಾದಂಥ ಜಮೀರ್ ಅವರಾಗಿರೋದು, ಮತ್ತೆ ರಾಜಣ್ಣ ಅವರು, ಈ ರೀತಿ ಟಾರ್ಗೆಟ್ ಮಾಡಲಾಗ್ತಿದೆ. ಒಂದು ಬಣ ಅಂದರೆ ಕಾಂಗ್ರೆಸ್ನಲ್ಲಿರೋ ಒಂದು ಬಣ ಈ ರೀತಿ ಟಾರ್ಗೆಟ್ ಮಾಡ್ತಿದ್ದೇನೆ. ನೀವು ಇಷ್ಟೆಲ್ಲ ಹೇಳ್ಬೇಕಾದ್ರೆ ನಾವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 11 ಜನ ಸತ್ತಿಲ್ಲ ಅಂತ ಹೇಳ್ಬೇಕಾ, ಅಥವಾ ನಮ್ಮ ಪಕ್ಷದ ವರಿಷ್ಠರಾದಂಥ ರಾಹುಲ್ ಗಾಂಧಿಗೆ ನೇರವಾಗಿ ಅಟ್ಯಾಕ್ ಮಾಡೋಂಥದ್ದು ಮಾಡಿಲ್ಲ ಅಂತ ಹೇಳ್ಬೇಕಾ? ನೀವು ಈ ಬಣ್ಣ ಆ ಬಣ್ಣ ಅಲ್ಲ, ಅಂತಿಮವಾಗಿ ಅವರು ಕಾಂಗ್ರೆಸ್ ಬಣ್ಣದಲ್ಲಿ ಕಾಂಗ್ರೆಸ್ನಲ್ಲಿ ಅಸಿಸ್ಟಾಗಿ ನಡ್ಕೊಂಡಂತಹ ಕಾರಣದಿಂದ ಕ್ರಮ ತಗೊಂಡಿರುವಂಥದ್ದು ಎಲ್ಲ ಗೊತ್ತಿರುವಂಥದ್ದು. ಆ ಕಾರಣಕ್ಕೆ ಈಗ ಸಿದ್ದರಾಮಯ್ಯರ ಬಣ್ಣದಲ್ಲಿ ಇರೋವಂಥ ಮೇಲೆ ಕ್ರಮ ತಗೋತವ್ರೆ, ಅವರು ಅಧಿಕಾರದಲ್ಲಿದ್ದಾರೆ. ನಾನು ಸಿದ್ದರಾಮಯ್ಯನ ಬಣ್ಣ ಅಲ್ವಾ? ನಾನು ಅಧಿಕಾರದಲ್ಲೇ ಇಲ್ಲ, ನನಗೂ ಗುರಿ ಯಾರು ಮಾಡಿದ್ದಾರೆ? ಈ ವಿಚಾರಕ್ಕಲ್ಲ, ಪಕ್ಷದಲ್ಲಿ ಶಿಸ್ತು ಅನ್ನೋದು ಭಾಳ ಪ್ರಮುಖ. ಆ ಶಿಸ್ತು ಕಾಪಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಕೆಲವು ಕ್ರಮಗಳು ತಗೊಂಡಿದ್ದಾರೆ. ಸರಿಯೋ ತಪ್ಪು ಚರ್ಚೆ ಮಾಡುವಂಥದಕ್ಕೆ ವೇದಿಕೆ ಸಿಕ್ಕುತ್ತೆ. ಮುಸ್ಲಿಂ ಸಮುದಾಯದ ಪ್ರಮುಖ ನಾಯಕರನ್ನು ಮುಸ್ಲಿಂ ನಾಯಕರೇ ತುಳಿತಿದ್ದಾರೆ. ಅವ್ರ ಮುಖಾಂತರ ಅವ್ರ ಸ್ಥಾನವನ್ನು ಕಡಿಮೆ ಮಾಡುವ ಪ್ರಯತ್ನ ನಡೀತಿದೆ. ಈಗ ಅದಕ್ಕೆಲ್ಲ ವಿಶ್ಲೇಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಈವರೆಗೂ ನೊಂದಿರೋರು ಯಾರು ಅನ್ನೋದು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ನನ್ನ ಮೇಲೆ ಹಲ್ಲೆ ಆಗಿ 6-7 ವರ್ಷ ಆಯಿತು. ಇವತ್ತರೆಗೂ ಹೊಡೆದವನಿಗೂ ಕ್ರಮ ಅಲ್ಲ, ಯಾರು ಅದರ ಹಿಂದೆ ಇದ್ದಾರೆ ಅನ್ನೋದು ಮಾಹಿತಿ ಇಲ್ಲ. ಹಿಂಗಾದಾಗ ನಾವು ಯಾರಿಗೂ ಕೇಳಬೇಕು? ಅವ್ರಿಗೆ ಅವ್ರ ಸ್ಥಾನದಿಂದ ವಜಾ ಮಾಡ್ತಾ ಇರ್ಬೋದು, ನನ್ನ ಪ್ರಾಣದಿಂದನೂ ವಜಾ ಮಾಡೋಕ್ಕೆ ನೋಡಿದ್ರಲ್ಲ. ಈ ಕಾರಣದಿಂದ ವಿಶ್ಲೇಷಣೆ ಮಾಡಬೇಕಾದ್ರೆ ನಾವು ಏನು ಬೇಕಾದ್ರೂ ಹೇಳೋದಲ್ಲ, ಸತ್ಯ ಸಂಗತಿಗಳನ್ನ ಮುಂದಿಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಪಕ್ಷದ ವರ್ಚಸ್ಗೆ ಮುಜುಗರ ತಂದುಕೊಡುವಂತಹ ಯಾವುದೇ ಸನ್ನಿವೇಶ ಬಂದಾಗ ಪಕ್ಷ ಕೆಲವೊಂದು ಕ್ರಮಗಳು ತಗೋಬೇಕಾಗುತ್ತೆ. ಇದರಲ್ಲಿ ಇನ್ನಷ್ಟು ವಿಶ್ಲೇಷಣೆ ಮಾಡಿದಂತಹ ಸಂದರ್ಭದಲ್ಲಿ ಇನ್ನು ಯಾರ್ಯಾರು ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಈಗ ನಮ್ಗೆ ಕಾಣ್ತಿರೋದು ಕೇವಲ ಒಂದು ಸಮುದಾಯದವರು. ಮುಂದೆ ಇನ್ನೇನಾಗುತ್ತೆ ಅನ್ನೋದನ್ನು ಏನಾಗುತ್ತೆ ಗೊತ್ತಿಲ್ಲ. ವರಿಷ್ಠರಲ್ಲಿ ನಾನು ಮನವಿ ಮಾಡ್ತೇನೆ, ಇದಕ್ಕೆ ಒಂದು ವಿಷಯ ವಿಮರ್ಶನೆ ಮಾಡ್ಕೊಳ್ಳುವಂಥದ್ದಕ್ಕೆ ಒಂದು ಸಭೆಯನ್ನು ಕರೆದು ನಾವು ಅಲ್ಲಿ ಇತ್ಯರ್ಥ ಮಾಡ್ಕೊಳ್ಳುವಂಥದ್ದು ಪಕ್ಷದ ಹಿತ ಮತ್ತು ಸರ್ಕಾರದ ಒಂದು ಹಿತವನ್ನು ನಾವು ಹೆಚ್ಚಾಗಿ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ. ಕೊನೆ ಪ್ರಶ್ನೆ, ಈ ರೀತಿಯಾದಂಥ ಕಾಂಗ್ರೆಸ್ನ ಅಂದರೆ ಮುಸ್ಲಿಂ ನಾಯಕರನ್ನ ಉಚ್ಚಾಟನೆ ಮಾಡ್ತಾ ಇರೋಂಥ ಪಕ್ಷದಿಂದ ತೆಗಿತಾ ಇರೋಂಥದ್ದಾಗಿರ್ಬೋದು, ಮತ್ತು ಈ ರೀತಿಯ ಬೆಳವಣಿಗೆಯಿಂದ ಮುಸ್ಲಿಂ ಸಮುದಾಯದ ಒಂದಂಥ ಆತಂಕ, ಯಾಕೆಂದರೆ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಜೊತೆಯಲ್ಲಿದ್ದರು, ಮುಂದೆ ಕಾಂಗ್ರೆಸ್ನ ಜೊತೆ ಇರ್ತಾರೆ ಎಂಬ ನಂಬಿಕೆ ಇದೆಯಾ? ನೋಡಿ, ಕಾಂಗ್ರೆಸ್ ಜೊತೆಗೆ ಸಮುದಾಯ ಇರುವಂಥದ್ದು ಒಂದು ನಿರೀಕ್ಷೆಯಿಂದ ಸಂವಿಧಾನವನ್ನು ಎತ್ತಿ ಹಿಡಿದು ಸಂವಿಧಾನದ ಆಶಯಗಳಂತೆ ನಡೆಯುವಂಥ ಪಕ್ಷ ಕಾಂಗ್ರೆಸ್ ಆಗಿರೋದ್ರಿಂದ ನಮ್ಮ ಬೆಂಬಲವಾಗಿ ನಾವು ನಿಂತಿದ್ದೇವೆ. ಈ ರೀತಿಯಲ್ಲಿ ನಡೀತಿರುವಂತಹ ವಿದ್ಯಮಾನಗಳು ನೋಡಿದಂತಹ ಸಂದರ್ಭದಲ್ಲಿ ನೈಜ ಪರಿಸ್ಥಿತಿ ಇದ್ದಾಗ ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿಯೂ ಸಾಮರ್ಥ್ಯವೂ ಇದೆ. ನಾವು ಹೊಸ ನಾಯಕತ್ವವನ್ನು ಬೆಳೆಸಬೇಕಾದ್ರೆ ಸ್ವಚ್ಛ ಮತ್ತು ನಿಸ್ವಾರ್ಥವಾದಂತಹ ರಾಜಕಾರಣಿಗಳನ್ನ ನಾವು ಸೃಷ್ಟಿ ಮಾಡಬೇಕಾಗಿರುವಂಥದ್ದು. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಜೊತೆ ನಿಂತಿದ್ದೀವಿ. ನಮ್ಮ ಉದ್ದೇಶ ಇರುವಂಥದ್ದು ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕು ಅಂತ. ಆ ಕಾರಣಕ್ಕೆ ನಾವೆಲ್ಲರೂ ಜೊತೆಗಿದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.